ಅತ್ತಿಗೆ, ನಿರಾಶರಾಗದಿರಿ. ಇವರು ಬೆಳಗಿನ ಜಾವ ಮಾರುತಿಯನ್ನ ನೋಡಿದ್ದಾರಂತೆ. ಎಲ್ಲರಿಗಿಂತ ದೊಡ್ಡ ಶತ್ರು ನಮ್ಮ ಮನೆಯಲ್ಲೇ ಇದ್ದಾನೆ. ಈ ಮೂರ್ಖ ನಮ್ಮ ದಾರಿಗೆ ಅಡ್ಡವಾಗಿ ಏಕೆ ಬರುತ್ತಾನೆ? ಎಲ್ಲಿ? ದಕ್ಷಿಣ ದಿಕ್ಕಿನ ದಟ್ಟ ಕಾಡಿನ ಆಚೆಗೆ ಪಾತಾಳ ಗುಹೆ ಇದೆ. ರಾಜಕುಮಾರ ಮಾರುತಿ ಆ ಕಡೆ ಹೋಗುತ್ತಿದ್ದರು. ಪಾತಾಳ ಗುಹೆನ? ಪಾತಾಳದ ಗುಹೆ ಅಂದ್ರೆ ಎಲ್ಲಿ? ಆ ಪಾತಾಳ ಗುಹೆ ಒಬ್ಬ ಬಾಲಕನಿಗೆ ನಿಜವಾಗಿಯೂ ಸುರಕ್ಷಿತವಲ್ಲ ಅತ್ತಿಗೆ. ಅಸಂಭವ. ಒಬ್ಬ ವಾನರ ಬಾಲಕ ಇಷ್ಟು ಬಲಶಾಲಿಯಾಗಲು ಹೇಗೆ ಸಾಧ್ಯ? ನಮ್ಮನ್ನು ತಿನ್ನುವ ವಸ್ತುವಾಗಿ ತಿಂದುಬಿಟ್ಟ. ಈ ಉದ್ದಂಡ ಬಾಲಕನಿಗೆ ಗೊತ್ತಿಲ್ಲ ಅವನು ಈ ಸೃಷ್ಟಿಯ ಅಪಾಯಕಾರಿ ಅಸ್ತ್ರದ ಜೊತೆ ಶತ್ರುತ್ವ ಮಾಡಿದ್ದಾನೆಂದು. ನೋಡುತ್ತಿರು ಬಾಲಕ, ಹೇಗೆ ನನ್ನ ಆಕಾರವನ್ನು ದೊಡ್ಡದು ಮಾಡಿ ಹೊಟ್ಟೆಯನ್ನು ಬಗೆದು ಹೊರಗೆ ಬರುತ್ತೇನೆಂದು. ಇದು ಯಾವ ಚಮತ್ಕಾರ ಪ್ರಭು! ಕ್ಷಣದ ಹಿಂದೆ ನಾವು ಆ ಬಾಲಕನ ಹೊಟ್ಟೆಯಲ್ಲಿದ್ದೆವು. ಏಕಾಏಕಿ ಈ ಅನಂತ ಬ್ರಹ್ಮಾಂಡದ ಮೇಲೆ ಹೇಗೆ ಬಂದೆವು? ಹೇ ಶ್ರೀಹರಿ, ಹೇ ಮಹಾದೇವ, ನಮ್ಮನ್ನು ಈ ಮಾಯಾಜಾಲದಿಂದ ಹೊರಗೆ ತನ್ನಿ. ತ್ರಾಯಿಮಾಂ ಪ್ರಭು, ತ್ರಾಯಿಮಾಂ. ರಾಮ 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 ಹರಿಪುರುಷೋತ್ತಮ ರಾಮ ರಾಮ ಪ್ರಭು, ಹರಿಪುರುಷೋತ್ತಮನೆ ರಾಮ ಜಯ. ಕಣ್ಣು ತೆರೆಯಿರಿ ಸುದರ್ಶನ ದೇವ. ಮಹಾದೇವ, ಮಾತೆ ಪಾರ್ವತಿ, ಇದು ಯಾವ ಲೀಲೆ ಪ್ರಭು? ಒಬ್ಬ ವಾನರ ಬಾಲಕ ನಮ್ಮನ್ನು ತಿಂದು ಬಿಟ್ಟನು. ನಂತರ ನಿಮ್ಮ ವಿಶಿಷ್ಟ ರೂಪದ ದರ್ಶನವಾಯಿತು. ಯಾರು ಆ ಮಾಯಾವಿ ಬಾಲಕ ಪ್ರಭು? ಅವರು ಬೇರೆ ಯಾರೂ ಅಲ್ಲ, ನಮ್ಮದೇ ಅಂಶ, ಮಾರುತಿ. ಮಹಾರುದ್ರ ವಜ್ರ ಹನುಮಾನ ಮಾರುತಿ. ಸುದರ್ಶನ ದೇವ ಎಲ್ಲಿ ಹೋದ್ರು? ನಮ್ಮಿಂದ ತಪ್ಪಾಗಿದೆ ಪ್ರಭು, ನಿಮ್ಮನ್ನು ಗುರುತಿಸಲಾಗಲಿಲ್ಲ. ಖಂಡಿತ ನಮ್ಮ ಅಹಂಕಾರ ನಮ್ಮ ಬುದ್ಧಿ ಮೇಲಲ್ಲದೆ ನಮ್ಮ ನೇತ್ರದ ಮೇಲೂ ಆವರಿಸಿ ಬಿಟ್ಟಿದೆ. ನೀವು ನಮಗೆ ದಂಡಿಸಿ ಪ್ರಭು, ನಮ್ಮನ್ನು ದಂಡಿಸಿ. ಹೇಳಿ ಸುದರ್ಶನ ದೇವ, ತಪ್ಪನ್ನು ಸ್ವೀಕರಿಸಿ ಅದಕ್ಕೆ ಕ್ಷಮೆ ಯಾಚಿಸುವುದು ಮಹಾನತೆಯ ಪ್ರತೀಕ. ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಪ್ರಭು. ನಮಗೊಂದು ಅವಕಾಶ ಕೊಡಿ ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು. ತಥಾಸ್ತು. ಇದೇ ಆ ಪಾತಾಳ ಗುಹೆ. ಪ್ರವೇಶ ದ್ವಾರ ಮುಚ್ಚೋಗಿದೆಯಲ್ಲ, ಒಳಗೆ ಹೋಗೋ ಮಾರ್ಗ ಎಲ್ಲಿದೆ? ಮಾರುತಿ ಈಗಲೂ ಜೀವಂತವಾಗಿರಲು ಸಂಭವವಿದೆ. ಹೇಗಾದರೂ ಮಾಡಿ ಇವರು ಒಳಗೆ ಹೋಗಿಬಿಟ್ಟರೆ ಅವನನ್ನು ರಕ್ಷಿಸುವ ಸಾಧ್ಯತೆ ಇದೆ. ಇದು ಯಾರೋ ಬುದ್ಧಿವಂತ ವಾನರನ ಕಾರ್ಯ ಎನಿಸುತ್ತಿದೆ. ಮಕ್ಕಳು ಒಳಗೆ ಹೋಗಬಾರದೆಂದು ಗುಹೆಯ ದ್ವಾರವನ್ನೇ ಮುಚ್ಚಿಬಿಟ್ಟಿದ್ದಾನೆ. ಅಂದರೆ ಮಾರುತಿ ಒಳಗೆ ಹೋಗೇ ಇಲ್ವೇ? ಅವರನ್ನು ಇಲ್ಲಿ ಹುಡುಕೋದು ವ್ಯರ್ಥ. ನಾವೇಕೆ ಅಕ್ಕಪಕ್ಕದ ಕಾಡಿನಲ್ಲಿ ಹುಡುಕಬಾರದು? ನಿಮ್ಮ ಮಾತು ಸರಿಯಾಗಿದೆ ಮಹಾರಾಜ ವಾಲಿ. ಅವರನ್ನು ಕಾಡಿನಲ್ಲೇ ಹುಡುಕಬೇಕು. ಬನ್ನಿ. ನಿಲ್ಲಿ. ಅತ್ತಿಗೆ, ಅಯ್ಯೋ ಮಹಾದೇವ, ಇದು ಇದು
ಇದು ನಮ್ಮ ಮಾರುತಿಯ ಕೈ ಕಡಗ. ನೀನು ನಮ್ಮ ತಮ್ಮನಾಗಿರದಿದ್ದರೆ ಇಲ್ಲೇ ಈ ಕ್ಷಣದಲ್ಲಿ ನನ್ನ ಗದೆಯ ಒಂದೇ ಏಟಿನಿಂದ ನಿರ್ಜೀವ ಮಾಡುತ್ತಿದ್ದೆ. ಸ್ವಾಮಿ, ಮಾರುತಿ! ಮಾರುತಿ, ಮಾರುತಿ, ಪುತ್ರ ಮಾರುತಿ, ಮಾರುತಿ. ಮಹಾರಾಜ, ಅಂದರೆ ಮಾರುತಿ ಗುಹೆಯ ಒಳಗೆ ಹೋಗಿರಬಹುದು. ಮಾರುತಿ! ನಾವು ಈ ಬಂಡೆಯನ್ನು ಸರಿಸಬೇಕು. ಸೈನಿಕರೇ, ಸರಿಸಿರಿ ಈ ಬಂಡೆಯನ್ನು. ಎಷ್ಟು ಬಲವಿದೆಯೋ ಅಷ್ಟು ಉಪಯೋಗಿಸಿ, ಆದರೆ ಈ ಬಂಡೆಯನ್ನು ತೆಗೆಯಲಾಗುವುದಿಲ್ಲ, ಏಕೆಂದರೆ ನಾವೇ ಅದನ್ನು ಅಲ್ಲಿಟ್ಟಿರುವುದು. ಸುದರ್ಶನ ದೇವ, ನೀವಾ? ನಾವು ನಿಮ್ಮನ್ನ ಜಿಲೇಬಿ ಅನ್ಕೊಂಡು ತಿಂದ್ಬಿಟ್ಟಿದ್ವಿ. ಅಂದ್ರೆ ನಿಜವಾಗ್ಲೂ ನಿಮ್ಮ ಹತ್ರ ಒಂದು ದಿವ್ಯ ಶಕ್ತಿ ಇದೆ. ನಿಮ್ಮ ದಿವ್ಯ ಶಕ್ತಿಯ ಮುಂದೆ ನಮ್ಮ ಶಕ್ತಿಯ ಮೌಲ್ಯ ಇಲ್ಲ. ಅಂತ ಕೆಲ್ಸ ನಾವೇನ್ ಮಾಡಿದ್ವಿ? ನೀವು ನಮ್ಮ ಅಹಂಕಾರವನ್ನ ಮುರಿದಿದ್ದೀರಿ ಮಾರುತಿ. ನಾವು ನಿಮಗೆ ಕೃತಜ್ಞರಾಗಿದ್ದೇವೆ. ನಮಗ ಇದೆಲ್ಲ ನಮ್ಮ ಪ್ರಭು ಶ್ರೀರಾಮ ಮಾಡಿರಬಹುದು. ಕೆಲಸ ಮಾಡೋದವರು ಮತ್ತೆ ಪ್ರಶಂಸೆ ನಮಗ್ ಸಿಗುತ್ತೆ. ನಾವು ಒಬ್ಬ ಸಾಧಾರಣ ಬಾಲಕ ಸುದರ್ಶನ ದೇವ. ಅಪರಿಮಿತ ಶಕ್ತಿ, ಜ್ಞಾನ ಭಂಡಾರ ಇದ್ದರೂ ನೀವೆಷ್ಟು ಸರಳ ಮತ್ತು ಮುಗ್ಧರು. ಎಷ್ಟೇ ಆದರೂ ಮಹಾದೇವನ ಅಂಶವಲ್ಲವೇ? ನೀವು ನಮ್ಗೆ ಆಜ್ಞೆ ಕೊಡಿ. ನೀವು ಸುತಳ ಲೋಕಕ್ಕೆ ಹೋಗಬೇಕಲ್ಲವೇ? ನಾವ್ ಯಾವ ಗದೆಯನ್ನು ಹುಡ್ಕೊಂಡ್ ಬಂದಿದೀವೋ ಅದು ಪಾತಾಳ ಲೋಕದಲ್ಲಿದೆ. ಅದರ ಮಾರ್ಗ ಸುತಳ ಲೋಕದಿಂದ ಹಾದು ಹೋಗುತ್ತೆ. ಈ ದ್ವಾರದ ಒಳಗೆ ಹೋಗಲು ನಿಮಗೆ ಅನುಮತಿ ಇಲ್ಲ. ಈ ದ್ವಾರದ ರಕ್ಷಕನಾಗಿ ಈ ದ್ವಾರದಿಂದ ಮುಂದೆ ಹೋಗಲು ಬಿಡಲಾಗುವುದಿಲ್ಲ. ನಿಮ್ಮನ್ನು ಬಿಟ್ಟರೆ ನಮ್ಮ ಕರ್ತವ್ಯದ ವಿರುದ್ಧವಾಗುತ್ತದೆ. ಆದರೆ ಒಂದು ಉಪಾಯವಿದೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮಾರುತಿ. ಓಂ ನಮೋ ವಾಸುದೇವಾಯ ನಮಃ. ಹೇ ದಿವ್ಯ ಗದೆ, ನಮ್ಮ ಭೇಟಿ ಆದಷ್ಟು ಬೇಗ ಆಗತ್ತೆ. ಪ್ರತಿ ವರ್ಷದಂತೆ ಈ ಮಹಾಶಿವರಾತ್ರಿಯ ಪವಿತ್ರ ಸಮಯದಲ್ಲಿ ಇಲ್ಲಿಗೆ ಆಗಮಿಸಿರುವ ಎಲ್ಲಾ ಪರಾಕ್ರಮಿ ಯೋಧರಿಗೆ ಯಕ್ಷರಾಜ ಕುಬೇರನ ಪ್ರಣಾಮಗಳು. ಕಠಿಣ ಬಾಧೆಗಳನ್ನೆಲ್ಲ ದಾಟಿ ಇಲ್ಲಿಯವರೆಗೂ ತಲುಪುವುದೇ ನಿಮ್ಮ ವೀರತ್ವದ ಸಂಕೇತ. ಆದರೆ ಇಲ್ಲಿಯವರೆಗೂ ಈ ಶಿವಗದೆ ಯಾರಿಗೂ ಪ್ರಾಪ್ತಿಯಾಗಿಲ್ಲ. ಏಕೆಂದರೆ ಯಾರು ಹಿಂಸೆ ಮಾಡಲು ಅಥವಾ ತಮ್ಮ ಹಿತಕ್ಕಾಗಿ ಇದನ್ನು ಬಯಸುತ್ತಾರೋ ಅವರು ಕೇವಲ ಇದರ ಸ್ಪರ್ಶದಿಂದಲೇ ಭಸ್ಮವಾಗುತ್ತಾರೆ. ಇಡೀ ಜಗತ್ತಿನಲ್ಲಿ ಒಬ್ಬನೇ ಇರುವನು, ಆ ಒಬ್ಬ ನಿಸ್ವಾರ್ಥಿ ಪವಿತ್ರ ಹೃದಯಿ ತಪಸ್ವಿ ಯೋಧನಿಗೆ ಈ ಗದೆ ವರ್ಷಗಳಿಂದ ಪ್ರತೀಕ್ಷೆ ಮಾಡುತ್ತಿದೆ. ಪಕ್ಕಕ್ಕೆ ಬನ್ನಿ, ಬನ್ನಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮಹಾರಾಜ ವಾಲಿ, ನಿಮಗಿಂತ ಶಕ್ತಿಶಾಲಿ ಇಲ್ಲಿ ಯಾರೂ ಇಲ್ಲ. ಈ ಬಂಡೆಯನ್ನು ಜರುಗಿಸಲು ನಮಗೆ ಸಹಾಯ ಮಾಡಿ. ಅವಶ್ಯವಾಗಿ ಮಹಾರಾಜ. ನಮ್ಮ ಮಾರುತಿಯನ್ನು ರಕ್ಷಿಸಲು ನಾವು ಏನು ಬೇಕಾದರೂ ಮಾಡಲು ತಯಾರಿದ್ದೇವೆ. ಕ್ಷಮಿಸಿ ಮಹಾರಾಜ, ಮಹಾಬಲಿ ವಾಲಿಯ ಬಲ ಇಂದು ವಿಫಲವಾಗಿದೆ. ಅಯ್ಯೋ, ಹೇ ಈಶ್ವರ,
ನಾವೇನಾದರೂ ನಮ್ಮ ಮಾರುತಿಯನ್ನು ರಕ್ಷಿಸಲಾಗಲಿಲ್ಲವೆಂದರೆ ಯಾವ ಅಧಿಕಾರವೂ ಇಲ್ಲ ನಾವು ವಾನರ ಶ್ರೇಷ್ಠ ಎನ್ನಿಸಿಕೊಳ್ಳಲು. ಯಾವ ಅಧಿಕಾರವೂ ಇಲ್ಲ. ಮಾರುತಿ ಸಮಾಧಾನ ಮಾಡ್ಕೊಂತೀನಿ. ಸೋಲನ್ನು ಒಪ್ಪಿಕೊಳ್ಳುವುದು ಬೇಡ. ಯಾವುದಾದ್ರೂ ಮಾರ್ಗ ಅವಶ್ಯವಾಗಿರಬೇಕು. ಮಾರ್ಗ ಇದೆ ಅಣ್ಣ. ನಾವಂತೂ ಈ ಬಂಡೆಯನ್ನ ಜರುಗಿಸಲಾಗ್ತಿಲ್ಲ, ಆದ್ರೆ ಇದನ್ನು ಒಡಿಬಹುದಲ್ವೇ? ನಿನ್ನ ಮೂಳೆಗಳನ್ನು ಮುರಿದು ಬಿಡಬೇಕು ನಾವು, ಮೂರ್ಖ. ಸರಿಯಾಗಿದೆ. ಸೈನಿಕರೇ, ಒಡೆದು ಪುಡಿ ಮಾಡಿ ಈ ಬಂಡೆಯನ್ನು. ನಿಮಗೆಲ್ಲರಿಗೂ ಇದನ್ನು ನೋಡಿ ಅನಿಸುತ್ತಿರಬಹುದು ಈ ಗದೆ ನಮಗಾಗಿಯೇ ಎಂದು. ಆದರೆ ಈ ಸ್ಪರ್ಧೆ ಆರಂಭವಾಗುವ ಮೊದಲೇ ನಮ್ಮದು ಒಂದು ಅಂತಿಮ ಎಚ್ಚರಿಕೆ. ನಿಮಗೆ ನಿಮ್ಮ ಪ್ರಾಣಗಳ ಮೇಲೆ ಮೋಹವಿದ್ದರೆ ಮರಳಿ ಹೊರಟು ಬಿಡಿ. ಈ ಗದೆಯ ಸ್ವಾಮಿ ಯಾರಾಗುತ್ತಾರೋ ಅವರೇ ಅಜಯರಾಗುತ್ತಾರೆ. ಈ ವಿಶಿಷ್ಟ ಗದೆಯನ್ನು ಪಡೆಯಲು ನಾವೆಲ್ಲ ಮಹಾಯೋಧರು 3 ಲೋಕದಿಂದ ಇಲ್ಲಿಗೆ ಬಂದಿದ್ದೇವೆ. ಇಂದು ಶಿವ ಗದೆಯನ್ನು ಪ್ರಾಪ್ತಿ ಮಾಡಿಕೊಂಡೇ ಹೋಗುತ್ತೇವೆ, ಅಥವಾ ಇಲ್ಲಿ ಸುಟ್ಟು ಭಸ್ಮವಾಗುತ್ತೇವೆ. ಮರಳಿ ಹೋಗುವ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲ ಯಕ್ಷರಾಜ. ಈ ಗದೆಯನ್ನು ನಾವೇ ಜಯಿಸುತ್ತೇವೆ. ಹೌದು, ನಾವೇ ಗೆಲ್ಲುತ್ತೇವೆ. ನಾವೇ ಗೆಲ್ಲುತ್ತೇವೆ. ನಾವೇ ಗೆಲ್ಲುತ್ತೇವೆ. ನಾವೇ ಗೆಲ್ಲುತ್ತೇವೆ. ನಿಮ್ಮೆಲ್ಲರ ಇಚ್ಛೆ ಇದೇ ಆಗಿದ್ದರೆ ಮಹಾಸ್ಪರ್ಧೆಯನ್ನು ಆರಂಭಿಸಿ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶ ದಿವ್ಯ ಗದೆ ನಾಮ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ. ಬಾಲಕ ನಿಲ್ಲು. ಬಾಲಕ, ನಿನ್ನ ಪರಿಚಯ ನೀಡು ಮತ್ತು ಪಾತಾಳ ಲೋಕಕ್ಕೆ ಬಂದ ಕಾರಣ. ನಿಮಗೆ ಸುಮೇರು ರಾಜ್ಯದ ಕೇಸರಿ ಮತ್ತೆ ದೇವಿ ಅಂಜನಿಯ ಪುತ್ರ ಮಾರುತಿಯ ಪ್ರಣಾಮಗಳು. ನಾವು ನಮ್ಮ ಗದೆ ತಗೊಳ್ಳೋಕೆ ಬಂದಿದ್ದೀವಿ. ಆದರೆ ನೀವು ಇಲ್ಲಿಯವರೆಗೂ ಪಾತಾಳ ಲೋಕದವರೆಗೂ ಬಂದಿದ್ದಾದರೂ ಹೇಗೆ? ನಾವು ನಡ್ಕೊಂಡೇ ಬಂದ್ವಿ, ಜಾರ್ಕೊಂಡ್ ಬಂದ್ವಿ, ಮತ್ತೆ ನಡ್ಕೊಂಡ್ ಬಂದ್ವಿ. ಇದೇನು ಪರಿಹಾಸ್ಯ? ಸಾವಿರಾರು ವೀರರು ಕಠಿಣ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ, ಆದರೆ ಇಲ್ಲಿಗೆ ತಲುಪಿರುವುದು ಕೆಲವರು ಮಾತ್ರ. ಆದರೆ ಈ ಬಾಲಕ, ಅದು ಹೇಗೆ ಇಲ್ಲಿಗೆ ಬಂದಿದ್ದಾನೆ? ಇದರಲ್ಲಿ ನಿಮ್ಮ ಷಡ್ಯಂತ್ರವೇನು ಇಲ್ಲ ತಾನೇ ಯಕ್ಷರಾಜ? ಸೃಷ್ಟಿಯ ಎಲ್ಲ ವೀರ ಯೋಧರು ನಿಮಗೆ ಹಾಸ್ಯದ ವಿಷಯವಾದರೆ? ಹೌದು, ಇದು ಸರಿಯಲ್ಲ. ಶಾಂತರಾಗಿ. ಈ ಬಾಲಕನ ಉಪಸ್ಥಿತಿಯಿಂದ ನಾವು ಸಹ ಗೊಂದಲದಲ್ಲಿದ್ದೇವೆ, ನಿಮ್ಮೆಲ್ಲರ ಹಾಗೆಯೇ. ನೀವು ಶಾಂತರಾಗಿದ್ದರೆ ನಾವು ಈ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲೆವು. ಕುಳಿತುಕೊಳ್ಳಿ. ಬಾಲಕ, ಈ ದಿವ್ಯ ಗದೆಯನ್ನು ಸ್ಪರ್ಶಿಸುವ ಮೊದಲು ನೀವು ಒಂದು ಪವಿತ್ರ ವಿಧಿಯ ಪಾಲನೆ ಮಾಡಬೇಕಾಗುತ್ತದೆ. ಯಾವ ವಿಧಿ ಮಹಾರಾಜರೇ? ನಮ್ಮ ಸೈನಿಕರು ನಿಮ್ಮನ್ನು ವಿಶೇಷ ಕಕ್ಷಕ್ಕೆ ಕರೆದೊಯ್ಯುತ್ತಾರೆ. ಆ ವಿಧಿಯನ್ನು ಅಲ್ಲೇ ಸಂಪೂರ್ಣ ಮಾಡಬೇಕು. ನಿಮ್ಮ ಆಜ್ಞೆಯಂತೆ ಆಗಲಿ. ಸೈನಿಕರೇ, ನೀವು ನಮ್ಮ ಭುಜಗಳನ್ನ ನೋಡಿ ನಿಮ್ಗೆ ಅನಿಸ್ತಾ ಇಲ್ವಾ ಆ ದಿವ್ಯ ಗದೆನ ಎತ್ತೋಕೆ ಇವುಗಳಿರೋದು ಅಂತ? ಆಕಾರದಲ್ಲಿ ಸ್ವಲ್ಪ ದೊಡ್ಡದಿದೆ, ಆದ್ರೆ ನಾವು ಅದನ್ನ ಎತ್ತುತ್ತೀವಿ. ನೀವು ಒಳಗಡೆ ಹೋಗಿ. ನಮ್ಮ
ಮೂರ್ಖ, ಯಾವ ವಿಧಿಯೂ ಇಲ್ಲ. ನೀನು ಗದೆಯಿಂದ ದೂರವಿರಲು ನಾವು ನಿನ್ನನ್ನು ಬಂಧಿಸಿದ್ದೇವೆ. ನಾವು ನಮ್ ಗದೆಯಿಂದ ದೂರ ಇರ್ಬೇಕಾ? ಅದ್ಯಾಕ್ ಹಾಗೆ? ಯಾಕಂದ್ರೆ ಆ ಗದೆ ನಿನ್ನದಲ್ಲ. ನಿನ್ನ ಹಠದಿಂದ ನೀನು ಪಾತಾಳ ಲೋಕ ತಲುಪಿದ್ಯಾ ಅಂದರೆ ಅವಶ್ಯವಾಗಿ ಗದೆಯ ಬಳಿ ಹೋಗಲು ಪ್ರಯತ್ನಿಸ್ತೀಯ. ಅದಕ್ಕೋಸ್ಕರ ನಮ್ಮ ಸ್ವಾಮಿ ಯಕ್ಷರಾಜ ಕುಬೇರರ ಆದೇಶದ ಅನುಸಾರ ನಿಮ್ಮನ್ನ ಕತ್ಲೆ ಕೊಡಲಾಕಿದ್ವಿ. ಹರ ಹರ ಮಹಾದೇವ, ಎಂಥ ದುರ್ಗತಿಯನ್ನ ಬರ್ದಿದ್ದೀರ ನಮ್ಮ ಮಾರುತಿಯ ಭಾಗ್ಯದಲ್ಲಿ. ಏನೋ ಗೊತ್ತಿಲ್ಲ, ಯಾವ ಸ್ಥಿತಿಯಲ್ಲಿದ್ದಾರೋ ನಮ್ಮ ಪುತ್ರ. ವಿಳಂಬವಾಗ್ತಿದೆ. ಕಿಷ್ಕಿಂಧೆಯಲ್ಲಿ ಎಲ್ರೂ ನಮ್ಮನ್ನೇ ಹುಡುಕ್ತಿರ್ಬಹುದು, ಆದ್ರೆ ಇಲ್ಲಿ ಈ ಸೈನಿಕರು ನಮ್ಮನ್ನೇ ನೋಡ್ತಿದ್ದಾರೆ. ಆದ್ರೆ ಈ ವಿಷಯ ಏನಾದ್ರೂ ಅಮ್ಮಂಗ್ ಗೊತ್ತಾಗ್ಬಿಟ್ರೆ ಅವರು ಚಿಂತಿತರಾಗ್ಬಿಡ್ತಾರೆ. ಸ್ವಾಮಿ, ಸ್ವಾಮಿ, ಗದೆಯನ್ನು ತೆಗೆದುಕೊಳ್ಳಿ. ನಮ್ಮ ಮಾರುತಿ ಒಳಗಿದ್ದಾರೆ, ತೆಗೆದುಕೊಳ್ಳಿ, ಒಡೆಯಿರಿ. ಕ್ಷಮಿಸಿ ದೇವಿ, ನಾವು ಈ ಬಂಡೆಯನ್ನು ಒಡೆಯಲು ಅಸಮರ್ಥರಿದ್ದೇವೆ. ನಮ್ಮಿಂದ ಆಗುತ್ತಿಲ್ಲ. ಮಹಾರಾಜ ವಾಲಿ, ಕೃಪೆ ಮಾಡಿ ನಮಗೆ ಸಹಾಯ ಮಾಡಿ, ಗದೆಯನ್ನು ತೆಗೆದುಕೊಳ್ಳಿ. ಕ್ಷಮಿಸಿ. ಅಣ್ಣ ಸುಗ್ರೀವ, ಗದೆಯನ್ನು ತೆಗೆದುಕೊಳ್ಳಿ. ಈ ಬಂಡೆಯನ್ನು ಒಡೆದು ಹಾಕಿ. ಬಂಡೆ ಇಷ್ಟೇನ ವಾನರರ ಪುರುಷಾರ್ಥ? ನೀವೆಲ್ಲರೂ ಮಹಾಬಲಶಾಲಿಗಳು. ಒಂದು ಬಂಡೆನ ಒಡೆಯೋಕ್ಕಾಗ್ಲಿಲ್ವಾ? ಇಲ್ಲ, ನಿಲ್ಲಿ ದೇವಿ, ನಮಗೆ ಕೊಡಿ. ವಾನರರ ಶಕ್ತಿ ಏನು ಇಂದು ತೋರಿಸುತ್ತೇವೆ. ನಾವು ಈ ಬಂಡೆಯನ್ನು ಒಡೆಯುವವರೆಗೂ ಗದಾಪ್ರಹಾರವನ್ನು ನಿಲ್ಲಿಸುವುದಿಲ್ಲ. ನಾವು ನಿಮ್ಮ ಜೊತೆಯಲ್ಲಿ ಇಲ್ಲದಿದ್ರೆ ಏನಾಯ್ತು? ನಮ್ಮ ಪ್ರಾರ್ಥನೆ ಸದಾ ನಿಮ್ಮ ಜೊತೆಯಲ್ಲೇ ಇದೆ ಮಾರುತಿ. ನಾವು ಸೋಲನ್ನು ಒಪ್ಪುವುದಿಲ್ಲ ಮಾರುತಿ. ನಮ್ಮ ಈ ಪವಿತ್ರ ಗದೆಯನ್ನು ಯಾರೇ ಪಡೆದುಕೊಂಡರೂ ಅವರಿಗೆ ಮತ್ತಷ್ಟು ವಿಶಿಷ್ಟ ಶಕ್ತಿಗಳು ಪ್ರಾಪ್ತಿಯಾಗುತ್ತವೆ. ಆದರೆ ಈ ಮಹಾಸ್ಪರ್ಧೆ ಕೇವಲ ಬಲಕ್ಕೆ ಸಂಬಂಧಿಸಿದ್ದಲ್ಲ, ವಿವೇಕಕ್ಕೆ ಸಂಬಂಧಿಸಿದ್ದು ಕೂಡ. ಮೊದಲ ಮಹಾಸ್ಪರ್ಧಿ ಮುಂದೆ ಬನ್ನಿ. ಗದೆಯ ಮುಟ್ಟಲು ಸಾಹಸವ ಅಸುರರೆಲ್ಲರೂ ಮಾಡಿದರು. ಗದೆಯ ಮುಂದಿನ ಮಹಾಸ್ಪರ್ಧಿ ಮುಂದೆ ಬನ್ನಿ. ಯತ್ನವು ನಿಷ್ಫಲವಾಯಿತು, ಎಲ್ಲವೂ ನಿಷ್ಫಲವಾಯಿತು ಎಲ್ಲವೂ. ಯಾರೂ ಇಲ್ಲವೇ ಇಲ್ಲಿ ಪವಿತ್ರ ಹೃದಯದವರು, ವಿಶ್ವದ ವಿಜಯವನ್ನು ಬಯಸದೆ ಈ ಗದೆಯ ಪ್ರಯೋಗವನ್ನು ಪರಹಿತಕ್ಕಾಗಿ ಮಾತ್ರ ಮಾಡುವವರು.